ಫಸ್ಟ್ ಫ್ರೆಶಾಗಿ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ ಸರ್. ಅಂದರೆ ತೋರ್ಸಕ್ಕಂತೇಳಿ ಇದು ಮಾಡ್ತಾರೆ ಫೀಲ್ಡ್ ಒಳಗೆ ಎಷ್ಟು ನೋಡಿ ಇಲ್ಲೇನೂ ಇಲ್ಲ. ಇಲ್ಲಿ ಹುಳ ಯಾರಾದರೂ ಹುಳ ಓಡಾಡಿದ್ರೆ ಅದು ಕ್ಯಾಚ್ ಮಾಡಿ ಪ್ರಿಡೇಷನ್ ಅಂತಾರೆ, ಪ್ರಿಡೇಟರ್ ಅಂತಾರೆ. ರೇಷ್ಮೆ ಹುಳು ಇಲ್ಲಿ ಮೊಟ್ಟೆ ತರ್ತಾರೆ. ಈ ಮೊಟ್ಟೆಯಿಂದ ಫಸ್ಟ್ ಅದು ಚಿಕ್ಕ ಮರಿ ಆಗುತ್ತೆ. ಚಿಕ್ಕ ಮರಿ ಆಗುತ್ತೆ, ಆಮೇಲೆ ಈ ಥರ ದೊಡ್ಡ ಮರಿ ಆಗುತ್ತೆ. ಈ ದೊಡ್ಡ ಮರಿಯಾಗಿ ಆ್ಯಕ್ಚುಲಿ ಮರಿಗಳದ್ದೇ 4-5 ಹಂತಗಳಿರ್ತವೆ. ಅಂತ ಎಲ್ಲ ಪಾಸ್ ಮಾಡ್ಕೊಂಡ್ಬಂದು ಈ ಥರ ಕಪ್ಪುನ್ ಆಗ್ತದೆ. ಇದ್ರಾಗೇ ಫಸ್ಟು ಇದು ಈ ಥರ ಮಾಡುತ್ತಿದ್ದು. ಇದನ್ನು ನೀವು ಓಪನ್ ಮಾಡಿ ನೋಡಿದ್ರೆ ಅದು ಇರುತ್ತಿಲ್ಲ. ಇದನ್ನು ಪ್ಯೂಪ ಅಂತ ಕರಿತೀವಿ, ಕೋಶಾವಸ್ಥೆ ಅಂತ ಇರ್ತೇವೆ. ಇದನ್ನೇನು ಮಾಡ್ತಾರೆ ಅಂತಂದರೆ, ಇವಾಗ ಇದೇ ಥರ ಬಿಟ್ಬಿಟ್ರೆ ಒಂದು 8-10 ದಿನ ಆದಮೇಲೆ ಇದು ಕಪ್ಪನ್ ಫಾರ್ಮೇಷನ್ ಆಗಿ ಅಡಲ್ಟ್ ಬಂದುಬಿಡ್ತೇವೆ. ಪತಂಗ ಅಂತ ಹೇಳ್ತಾರೆ, ಅಡಲ್ಟ್ ಬಂದುಬಿಡುತ್ತೆ. ಬಟ್ ನಾವು ಅಡಲ್ಟ್ ಬರ್ಲಿಕ್ಕೆ ಬಿಡೋಲ್ಲ. ಇದನ್ನೇನು ಮಾಡ್ತಾರೆ, ಫ್ಯಾಕ್ಟ್ರಿ ಅವ್ರು ತಗೊಂಡೋಗ್ಬಿಟ್ಟು ಇದರಿಂದ ಸೀರೆನ ಬಯಕೆ ಇದು ಮಾಡ್ತಾರೆ. ಇದನ್ನೇ ಸಿಲ್ಕ್ ತೆಗಿತಾರೆ. ಸಿಲ್ಕ್ ತೆಗೆದು ಲೇಡೀಸ್ ಇದನ್ನೆಲ್ಲ ಸೀರೆಗಳೆಲ್ಲ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಮತ್ತೇನಾದರೂ ಮತ್ತೆ ಬೆಳೆಯಬೇಕು ಅಂತಂದರೆ ಬರುತ್ತಲ್ಲ, ಪತಂಗ ಬರುತ್ತಲ್ಲ, ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಇದನ್ನು ಹೆಂಗೆ ರೀ ಇದನ್ನು ಫಾರ್ಮ್ ಮಾಡೋದು ಪ್ರಾಫಿಟಬಲ್ ಇದೆ. ಇದನ್ನು ಫಾರ್ಮಿಂಗ್ ಪ್ರಾಫಿಟ್ ಇದೆ. 1 kg ಗೂಡಿದೆ ಇಲ್ಲಿ ಇವಾಗ 700ರಿಂದ 800 ರೂಪಾಯಿ ಇದೆ. 1 kg ಗೂಡು ಬೆಳೆದ್ರೆ ಇದು 700ರಿಂದ 800 ರೂಪಾಯಿ ಇದೆ. ಇದು ಎಷ್ಟು ಜಾಗ ಬೇಕು ಅಂದರೆ ನಿಮ್ಮ ಮಾಡೋದ್ರ ಮೇಲೆ ಅದು 25 DFL, 50, 75, 100 ಅಂತ ಇರ್ತವೆ. ಇವಾಗ ಒಬ್ಬರು ಏನಾದರೂ ಕೆಲಸಗಾರ ಇತ್ತು ಅಂದರೆ ನೀವು 50ರಿಂದ 75 3 ಮೊಟ್ಟೆ ಬೇಕು ಆರಾಮಾಗೆ ಮೇಂಟೈನ್ ಮಾಡ್ತಾರೆ. 100 ಮೊಟ್ಟೆ ಅಂದ್ರೆ ಅದು 100 ಮೊಟ್ಟೆ ಅಂದರೆ 100 DFL ಅಂತ ಕರಿತೀವಿ. ಆ 100 ಮೊಟ್ಟೆನಲ್ಲಿ ಮಿನಿಮಮ್ ಒಂದು 100 kg ಗುಡ್ ಬೆಳೆಯೋದು. ಚೆನ್ನಾಗಿ ಬೆಳೆದ್ರೆ ಯಾವುದೋ ರೋಗ ರುಜಿನ ಏನು ಬರದೇ ಇದ್ದರೆ 100 kg ಅಷ್ಟು ಬೆಳಿಬೋದು. ಮತ್ತು ಅದಕ್ಕೆ ಅಂದರೆ ಫಸ್ಟ್ ಈ ಥರದ ಗಿಡಗಳನ್ನ ಬೆಳೆಸ್ಬೇಕು. ಗಿಡಗಳನ್ನ ಬೆಳೆಸ್ಬೇಕು ಅಂದರೆ ನಿಮ್ಮ ಹತ್ರ ನೀರಾವರಿ ಜಮೀನು ಇರುತ್ತೆ. ಡ್ರೈಲ್ಯಾಂಡಲ್ಲಿ ಬರೋಲ್ಲ. ಇದು ನೀರಾವರಿ ಜಮೀನಿದ್ದು ನೀರಾವರಿ ಬೆಳೆಸಿದ್ರೆ ಈ ಥರ ಸೊಪ್ಪು 3ರಿಂದ 4 ಬೆಳೆ ಆರಾಮಾಗಿ ಬೆಳೀಬೋದು. ಅಂದರೆ ಯಾವ ಸೊಪ್ಪು ಇರ್ಬೋದು ರೀ? ಇದು 22 ಸೊಪ್ಪು ಅಂತ ಕರೀತೀವಿ. ಈ ಸೊಪ್ಪು ಬೇರೆ ಯೂಸ್ ಆಗುತ್ತೆ. ಈ ಸೊಪ್ಪು ಬೇಕಾದ್ರೆ ಬೇರೆದಕ್ಕೆ ಯೂಸ್ ಆಗುತ್ತೆ. ಬಟ್ ಈ ಹುಳ ತಿನ್ನಲಿಕ್ಕೆ ಅಂತಲೇ ನಾವು ಬೆಳಿಬೇಕು. ನಾವು ಹೆಂಗೆ ಇವಾಗ ಬೇರೆ ನಾವು ಬೆಳಿತೀವಲ್ಲ, ಭತ್ತ ರಾಗಿ ಬೆಳಿತೀವಲ್ಲ, ಅದೇ ಥರ 22 ಸೊಪ್ಪನ್ನೇ ಬೆಳೆದು ಮನೆಗಳಲ್ಲಿ ನಾವು ಸಾಕಿ ಈ ಥರ ಕಕೂನ್ ಮಾಡಿ ಗೂಡು ಮಾಡಿ ಮಾರ್ಕೆಟ್ ಕೊಟ್ಟರೆ 1 kgಗೆ 8 ರೂಪಾಯಿ ಅಂತ ಕೊಡ್ತಾರೆ. ಅದೇ ಅಗ್ರಿಕಲ್ಚರ್ ಇದು ಮೇನ್ ಎಗ್ನರ್ ಇದು ಇದು ತಂದು ಸ್ಟಾರ್ಟ್ ಬರುತ್ತಲ್ವ, ಅದನ್ನು ನಾವು ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಬೋದು. ಬಟ್ ಆ ಲಾರ್ವಾ ಇರುತ್ತಲ್ವ, ಅದನ್ನು ಒಣಗಿಸ್ಬಿಟ್ಟು ಕೋಳಿಗಳಿಗೆ ಮತ್ತು ಮೀನುಗಳಿಗೆ ಫೀಡಾಗಿ ಯೂಸ್ ಮಾಡ್ಬೋದು. ಅದರಲ್ಲಿ ಲಿಪಿಡ್ ಕಂಟೆಂಟ್ ಜಾಸ್ತಿ ಇರ್ತದೆ. ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಈ ಆಯಿಲ್ ಪೋಲ್ಟ್ರಿಗೆ ಏನು ಸ್ಟಡಿ ಮಾಡೋಕ್ಕೆ ಈಗ ಹ್ಯೂಮನ್ಸ್ ಒಳಗೆ ಹೋಗಿ ಬಂದವರಿಗೆ ಕಿಡ್ನಿ ಸ್ಟೋನ್ಸ್ ಸಾಕಾಗಿರುತ್ತಂತ ಸ್ಟಡಿ ಮಾಡಲಿಕ್ಕೆ ಇವ್ರು ಕಳಿಸಿರುತ್ತೆ. ಯಾಕಂದರೆ ಇದ್ರದ್ದು ಜೀನೋಮು ನಮ್ಮ ಜೀನೋಮು 70% ಸೇಮ್ ಇರುತ್ತೆ, ಮ್ಯಾಚ್ ಆಗ್ತದೆ. ಇದ್ರ ಮೂಲಕ ಸ್ಟಡಿ ಮಾಡೋದಕ್ಕೆ ಯಾಕೆ ಇಷ್ಟೇ ಇರೋದೇ ಎಷ್ಟು ಇರ್ತಾವೆ. ಅಂದ್ರೆ ನಮ್ಮದು ಅದು ಜೀನ್ಸ್ ಆಲ್ಮೋಸ್ಟ್ 70% ಸೇಮ್. January 25. बर्गर सर भी होटल सर, बर्गर सर ग्रास होटल सर, चटनी खाते सर, ये भी चटनी तिंतारंत. वैसे वो बाकी का भी प्रोडक्ट्स अभी इंडियन में भी ऐसा सब खाते हैं. हाँ इंडिया में पूरा सब खाते हैं सर. नॉर्थ ईस्ट में चिकन वगैरह खाते हैं. बट क्रैब प्रॉन भी खाते हैं सर. क्रैब वगैरह अभी बहुत लोग खाते हैं सर, अदर कंट्रीज में खाते हैं सर. अदर कंट्रीज में ये देखो सर फोटो सर कैसे खाते हैं. अगर कुछ खाने के लिए नहीं है तो हम लोग खाएंगे.
इन फ्यूचर ऐसा हो गए तो क्या कुछ करना स्नैक्स में तो आप देखिए ಒಳಗೆ ಕೊಡೋದು ಇದನ್ನು ತಿಂತಾರೆ ಅಪ್ರೂವ್ಡ್ ಬೈ ಸಿಂಗಾಪುರ್ ಫುಡ್ ಏಜೆನ್ಸಿ ಫೀಲ್ಡ್ ಕ್ರಿಕೆಟ್ ಐಟಮ್ ಗೊತ್ತಿಲ್ಲ ನೋಡುವ ಅವರು ಸ್ನ್ಯಾಕ್ಸ್ ಮಾಡಿಟ್ರಲ್ಲ ಇಲ್ಲಿ ನೋಡಲ್ಲ ಬಟರ್ಫ್ಲೈ ಕರೆಕ್ಟ್ ಬಂತು ಕರೆ